ನೀವೊಂದು ವಿಷಯ ಗಮನಿಸಿದ್ದೀರಾ? ಯಾರಾದ್ರೂ ನಮ್ಮನ್ನ ಅವಮಾನಿಸಿದಾಗ ಅದು ತುಂಬಾ ವೈಯಕ್ತಿಕವಾಗಿ ಅನಿಸುತ್ತದೆ. ಅವರು ನಮ್ಮ ಮೇಲೆ ದಾಳಿ ಮಾಡುತ್ತಿರುವಂತೆ ಅನಿಸುತ್ತದೆ. ಆದ್ರೆ ಬಹುಸಾರಿ ಅದು ನಿಜವಾದ ಕಥೆಯಲ್ಲ. ಈ ಸರಣಿಯ ಮೊದಲ ಭಾಗದಲ್ಲಿ ಅವಮಾನವನ್ನು ಹೇಗೆ ಹಗುರವಾಗಿ ತೆಗೆದುಕೊಳ್ಳಬಹುದು ಎಂಬುದನ್ನು ನೋಡಿದ್ದೇವೆ. ನೀವು ಅದನ್ನು ನೋಡಿರದಿದ್ರೆ ಅದರ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ. ನಿಮ್ಮ ಮನಸ್ಸನ್ನು ಇನ್ನಷ್ಟು ಬಲವಾಗಿಯೂ ಶಾಂತವಾಗಿಯೂ ಮಾಡಿಕೊಳ್ಳಲು ಬಯಸಿದ್ರೆ ದಯವಿಟ್ಟು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಈಗ ಒಂದು ಮಹತ್ವದ ವಿಚಾರವನ್ನು ನೋಡೋಣ. ಯಾರಾದರೂ ನಿಮ್ಮನ್ನ ಅವಮಾನಿಸಿದಾಗ ಮನಸ್ಸು ತಕ್ಷಣ ಒಂದು ನಿರ್ಧಾರಕ್ಕೆ ಬರುತ್ತದೆ. ಅವರು ನನ್ನ ಮೇಲೆ ದಾಳಿ ಮಾಡುತ್ತಿದ್ದಾರೆ. ಆದ್ರೆ ಅನೇಕ ಸಂದರ್ಭಗಳಲ್ಲಿ ಅವಮಾನವು ಅವರ ಮನಸ್ಸಿನ ಪ್ರತಿಬಿಂಬ ಆಗಿರುತ್ತದೆ. ಜನರು ಇತರರನ್ನು ಅವಮಾನಿಸುವ ಕಾರಣಗಳು ಹಲವಾರು. ಕೆಲವೊಮ್ಮೆ ಅದು ಅಸುರಕ್ಷಿತೆ, ಕೆಲವೊಮ್ಮೆ ಅದು ಅಸೂಯೆ, ಕೆಲವೊಮ್ಮೆ ಅವರು ತಮ್ಮ ಜೀವನದ ನಿರಾಶೆಯನ್ನು ಹೊರಹಾಕುತ್ತಾರೆ, ಮತ್ತು ಕೆಲವೊಮ್ಮೆ ಅವರಿಗೆ ಕೇವಲ ಗಮನ ಸೆಳೆಯಬೇಕೆಂಬ ಆಸೆ ಇರುತ್ತದೆ. ನಿಜವಾದ ಆತ್ಮವಿಶ್ವಾಸ ಹೊಂದಿರುವ ವ್ಯಕ್ತಿಗೆ ಇತರರನ್ನು ಕೆಳಗೆಳೆಯುವ ಅಗತ್ಯವಿರುವುದಿಲ್ಲ. ಆದರೆ ಒಳಗೆ ಸಣ್ಣತನವನ್ನು ಅನುಭವಿಸುವ ವ್ಯಕ್ತಿ ಅನೇಕರನ್ನು ಸಣ್ಣದಾಗಿ ತೋರಿಸಲು ಪ್ರಯತ್ನಿಸುತ್ತಾನೆ. ಈ ವಿಷಯವನ್ನು ಅರಿತಾಗ ನಿಮ್ಮೊಳಗೆ ಒಂದು ಬದಲಾವಣೆ ಉಂಟಾಗುತ್ತದೆ. ಕೋಪದಿಂದ ಪ್ರತಿಕ್ರಿಯಿಸುವ ಬದಲು ನೀವು ಆ ವರ್ತನೆಯ ಹಿಂದೆ ಇರುವ ಮನೋವಿಜ್ಞಾನವನ್ನು ನೋಡಲು ಪ್ರಾರಂಭಿಸುತ್ತೀರಿ. ಮಹಾಭಾರತದ ಅನೇಕ ಕಥೆಗಳಲ್ಲಿ ಕೃಷ್ಣ ಮಾನವ ಸ್ವಭಾವದ ದುರ್ಬಲತೆಗಳನ್ನು ಚೆನ್ನಾಗಿ ಅರ್ಥಮಾಡಿಕೊಂಡಿದ್ದನು. ಆದ್ದರಿಂದಲೇ ಅವರು ಬಹುಸಾರಿ ಕೋಪದಿಂದ ಅಲ್ಲ, ಶಾಂತಿ ಮತ್ತು ಜ್ಞಾನದಿಂದ ಪ್ರತಿಕ್ರಿಯಿಸುತ್ತಿದ್ದರು. ಯಾಕೆಂದರೆ ಜನರನ್ನು ಅರ್ಥಮಾಡಿಕೊಳ್ಳುವುದು ಮನಸ್ಸನ್ನು ಜಯಿಸುವ ಮೊದಲ ಹೆಜ್ಜೆ. ಈಗ ನಿಮಗೆ ಒಂದು ಪ್ರಶ್ನೆ. ನಿಮ್ಮ ಅಭಿಪ್ರಾಯದಲ್ಲಿ ಜನರು ಏಕೆ ಇತರರನ್ನು ಅವಮಾನಿಸುತ್ತಾರೆ? ಅದು ಕೋಪವೇ, ಅಸೂಯೆಯೇ ಅಥವಾ ಅಸುರಕ್ಷಿತೆಯೇ? ಕಾಮೆಂಟ್ನಲ್ಲಿ ಹೇಳಿ. ಇದು ಮೈಂಡ್ ಮಾಸ್ಟರಿ ಸೀರೀಸ್ ಭಾಗ 2. ಮುಂದಿನ ವಿಡಿಯೋದಲ್ಲಿ ನಾವು ಇನ್ನೊಂದು ಮಹತ್ವದ ಕೌಶಲವನ್ನು ಕಲಿಯೋಣ. ಜನರು ನಿಮ್ಮನ್ನ ಪ್ರಚೋದಿಸಿದಾಗ ಶಾಂತವಾಗಿರುವುದು ಹೇಗೆ?